ಹಾಯ್ ಹಲೋ ನಮಸ್ಕಾರ. ಈ ಥರ ಗ್ಲೋಯಿಂಗ್ ಸ್ಕಿನ್ ಪಡಿಬೇಕಾದ್ರೆ ನನ್ನ ಪೂರ್ತಿ ವಿಡಿಯೋ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ ಮನೆಯಲ್ಲಿ ಹೇಗೆ ಫೇಶಿಯಲ್ ಮಾಡ್ಕೋಬೋದು. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ ಆಯಿತಾ. ಮನೇಲಿ ಇರೋ ಫ್ರೂಟ್ಸ್ಗಳನ್ನ ಬಳಸಿ ಹೇಗೆ ಮುಖನ ಕಾಂತಿ ಹೆಚ್ಚಿಸೋದು ಅಂತ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಮನೇಲೇ ಇರೋ ಹಣ್ಣುಗಳನ್ನ ಬಳಸಿ ಹೇಗೆ ಫೇಶಿಯಲ್ ಮಾಡೋದು ಅಂತ ನೋಡಿ. ಇಷ್ಟು ಕ್ವಾಂಟಿಟಿ ಸಾಕು. ಫಸ್ಟಿಗೆ ಆ್ಯಪಲ್, ಪೊನೊಗ್ರಮೇಟ್, ಹ್ಯಾಂಡ್, ಕಿತ್ಲೆ ಹಣ್ಣು, ಗ್ರೇಪ್ಸ್ ಇಷ್ಟು ತೊಗೊಂಡಿದ್ದೆ. 1:4 ಅಂದರೆ ಸ್ಮಾಲ್, ಚಿಕ್ಕ ಚಿಕ್ಕ ಕಾಲು ಭಾಗ ಆದರೆ ಸಾಕು. ಅದನ್ನ ಸಣ್ಣ ಸಣ್ಣಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ದಾಳಿಂಬೆ ಹಣ್ಣನ್ನ ಬಿಡಿಸ್ಕೊಂಡಿದ್ದೀನಿ, ಹಾಗೆ ಕಿತ್ಳೆಹಣ್ಣು ಬಿಡಿಸ್ಕೊಂಡಿದ್ದೀನಿ, ದ್ರಾಕ್ಷಿ ಎಲ್ಲ ಇಟ್ಟಿದ್ದೀನಿ. ಆನಂತರ ಅದನ್ನ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡಿದ್ದ ಆ್ಯಪಲ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಿಲ್ಕ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಅಲರ್ಜಿ ಅಥವಾ ಆಗಲ್ಲ ಅನ್ನೋರು ಮಿಲ್ಕ್ನ ಸ್ಕಿಪ್ ಮಾಡಿ. ಕ್ಲೆನ್ಸಿಂಗ್ಗೆ ಆಪಲ್ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ 1 ಸ್ಪೂನ್ ಹನಿ ಆ್ಯಡ್ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ 1 ಸ್ಪೂನ್ ಮಿಲ್ಕ್ ಆ್ಯಡ್ ಮಾಡಿದ್ದು, ಆನಂತರ ಈಗ ಹನಿ ಆ್ಯಡ್ ಮಾಡ್ಕೋಬೇಕು. ಇದು ಕ್ಲೆನ್ಸಿಂಗ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದೆಲ್ಲ ಹೊಂದ್ಕೋಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದಿರಬೇಕು. ಆನಂತರ ಸೆಕೆಂಡ್ ಒನ್ ಸ್ಕ್ರಬ್. ಪೊಮೊಗ್ರನೇಟ್ಗೆ ಇದು ಅಕ್ಕಿ ಹಸಿಟ್ಟು ಬರುತ್ತಲ್ಲ ವೈಟು, ಅದನ್ನ ಹಾಕಿರೋದು 1 ಸ್ಪೂನ್ ತೊಗೊಂಡ್ರೆ ಸಾಕು, ಅಷ್ಟೇ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಏನಾದ್ರು ತುಂಬ ಗಟ್ಟಿ ಆಯಿತು ಅಂದರೆ ಬೇಕಾದ್ರೆ ಹಾಲು ಅಥವಾ ವಾಟರ್ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಂಡ್ರೆ ಸಾಕು. ನಮಗೇನು ಗಟ್ಟಿ ಅನ್ನಿಸ್ತಲ್ಲ. ಸ್ಕ್ರಬ್ಬು ಸ್ವಲ್ಪ ತರಿಯಾಗೇ ಇರಬೇಕು, ಯಾಕೆಂದರೆ ಬ್ಲ್ಯಾಕ್ ಹಿಟ್ಸ್ ವೈಟ್ ಹಿಟ್ಸ್ ಎಲ್ಲ ಇರುತ್ತಲ್ಲ ಮೂಗ್ ಮೇಲೆ, ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ಕ್ರಬ್ಬು ಚೆನ್ನಾಗಿ ಈ ಥರ ಮಾಡಿದ್ರೆ ಸ್ಕ್ರಬ್ಬು ರೆಡಿ ಆಗುತ್ತೆ. ನಂತರ ಮಸಾಜ್ ಕ್ರೀಮ್ ಬೇಕಲ್ಲ, ಸೊ ಅದಕ್ಕೋಸ್ಕರ ಇದು ಆರೆಂಜ್ ತೊಗೊಂಡಿದ್ನಲ್ಲ, ಅದಕ್ಕೆ 1 ಸ್ಪೂನ್ ಕಾಫಿ ಪೌಡರ್, ಎನಿ ಒನ್ ಕಾಫಿ ಪೌಡರ್ ಆಗ್ಬೋದು, ಬ್ರೂ ಆಗ್ಬೋದು, ನೆಸ್ಕೆಫೆ, ಎನಿ ಒನ್ ಯಾವುದಾದ್ರೂ ಮನೇಲಿ ಯಾವ್ದು ಇರುತ್ತೆ ಅದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಆ ನೊರೆಗಳೆಲ್ಲ ಹೋಗಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನಂತರ ಪ್ಯಾಕ್. ಇದು ಗ್ರೇಪ್ಸ್ಗೆ ಕಡಲೆ ಹಸಿಟ್ಟು ಬರುತ್ತಲ್ಲ, ಅದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಬೇಕಾದ್ರೆ ಕಡಲೆ ಹಸಿಟ್ಟು ಇಲ್ಲ ಅಂದವರು ಅಕ್ಕಿ ಹಸಿಟ್ಟು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ರೆಡಿ ಆಗುತ್ತೆ. ಕ್ಲೆನ್ಸಿಂಗು, ಸ್ಕ್ರಬ್ಬು, ಮಸಾಜ್ ಕ್ರೀಮ್ ಆ್ಯಂಡ್ ಪ್ಯಾಕ್ 4 ಸ್ಟೆಪ್ಪು ಆ್ಯಂಡ್ 4 ಕೂಡ ರೆಡಿ ಆಗಿ ಕ್ರೀಮ್ ಏನೋ ರೆಡಿ ಆಗ್ತು. ಅದನ್ನ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲು ಬ್ಯಾಂಡ್ ಹಾಕ್ಕೋಬೇಕು, ಏಕೆಂದರೆ ಕೂದಲಿಗೆ ಎಲ್ಲ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಬ್ಯಾಂಡ್ ಹಾಕ್ಕೊಂಡ್ರೆ ಒಳ್ಳೆಯದು. ಬ್ಯಾಂಡ್ ಇಲ್ಲ ಅಂದರೂ ನೋ ಪ್ರಾಬ್ಲಮ್, ಏನಿಲ್ಲ. ಬಟ್ ನನ್ನ ಹತ್ರ ಇತ್ತು ಅಂತ ಹಾಕ್ಕೊಂಡೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬ್ಯಾಂಡನ್ನ ನೀಟಾಗಿ ಕವರ್ ಮಾಡಿಕೊಂಡ್ರೆ ಆಗುತ್ತೆ. ಆನಂತರ ಸ್ಪಾಂಜ್ ಆ್ಯಂಡ್ ಬೌಲಲ್ಲಿ ನೀರು ತೊಗೋಬೇಕು. ಮಸ್ಟ್ ಆ್ಯಂಡ್ ಶುಡ್, ಇದು ಇಂಪಾರ್ಟೆಂಟು. ಯಾವುದಾದ್ರೂ ಪಾತ್ರೆಗೆ ತೊಗೊಂಡ್ರೂ ಆಗುತ್ತೆ. ಆ್ಯಪಲ್ ತಿರುತ್ತಲ್ಲ, ಪ್ಯೂರಿ ಥರ ಮಾಡ್ಕೊಂಡಿರ್ತೀನಲ್ಲ, ಅದಕ್ಕೆ ಹನಿ ಮತ್ತು ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಅದು ನೆನಪಲ್ಲಿರಬೇಕು. ಫಸ್ಟಿಗೆ ಅಪ್ಲೈ ಮಾಡಬೇಕು. ವಿಂಟರ್ ಸೀಸನ್ಗೆ ಮಾಡಿಸಿದ್ದು ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಮತ್ತು ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ಮತ್ತು ಪಿಂಪಲ್ಸ್ ಇರುತ್ತಲ್ವ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ. ಇದನ್ನ ಈ ಥರ ಫುಲ್ ಫೇಸ್ಗೆಲ್ಲ ಹಚ್ಕೋಬೋದು. ಆಮೇಲೆ ಡಾರ್ಕ್ ಸರ್ಕಲ್ ಇದ್ದರೂ ಹೋಗುತ್ತೆ. ಇದು ಲಿಪ್ಗೂ ಹಾಕೊಂಡ್ರೂ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಚೆನ್ನಾಗೆಲ್ಲ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಫೇಸ್ ಎಲ್ಲ ಫುಲ್ ಕ್ಲೆನ್ಸ್ ಮಾಡ್ಕೋಬೇಕು. 5 ಮಿನಿಟ್ಸ್ ಮಾಡ್ಕೋಬೇಕು. 5 to 10 ಮಿನಿಟ್ಸ್ ಮಾಡಿದ್ರು ಓಕೆ. ಚೆನ್ನಾಗೆಲ್ಲ ಮಸಾಜ್ ಕೊಟ್ಟಾದಮೇಲೆ ಅದನ್ನ ವೆಟ್ಟಲ್ಲಿ ಚೆನ್ನಾಗಿ ತೊಗೋಬೇಕು. ಇಲ್ಲಾಂದರೆ ನ್ಯಾಪ್ಕಿನ್ ತೊಗೊಂಡ್ರು ಓಕೆ, ನೋ ಪ್ರಾಬ್ಲಮ್. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೋಡಿ ಹೆಂಗೆ ಕಾಣ್ತಾ ಇದೆ, ಆಗಲೇ ಗ್ಲೋ ಬರ್ತಾ ಇದೆ. ದಾಳಿಂಬೆದ್ದು ಸ್ಕ್ರಬ್ ತೊಗೋತಾ ಇದ್ದೀವಿ ಇವಾಗ. ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕಿದ್ದೀವಿ, ಅದನ್ನ ಮರಿಬಾರ್ದು ನೀವು. ನೋಡಿ, ಇದನ್ನ 2 ಮಿನಿಟ್ಸ್ ಸಾಕು. ಇದಕ್ಕೆ ಮಾತ್ರ ಸ್ಕ್ರಬ್ಬು. ಸೆನ್ಸಿಟಿವ್ ಆದರೆ 1 ಮಿನಿಟ್, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನೋ ಪ್ರಾಬ್ಲಮ್. ಇದು ರೌಂಡಾಗೆ ಮಾಡ್ಕೊಳ್ಳಿ. ಇದನ್ನ ಲಿಪ್ಪು ಟ್ಯಾನ್ ಆಗಿದ್ರೆ ಅಥವಾ ಲಿಪ್ಪೆಲ್ಲ ಒಂಥರ ನರಿಗೆ ಕಟ್ಟಿದ್ರು ಇದೆಲ್ಲ ಚೆನ್ನಾಗಿದಾಗತ್ತೆ ನೋಡಿ. ಹಾಗೆಯೇ ಕಣ್ಣು ಡಾರ್ಕ್ ಸರ್ಕಲ್ ಹತ್ರ ಮಾಡ್ಕೋಬಾರ್ದು, ಯಾಕೆಂದರೆ ಮೊದಲೇ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ಪಿಂಪಲ್ ಮಾರ್ಕ್ ಇರುತ್ತಲ್ಲ, ಅದನ್ನ ಕಡಿಮೆ ಮಾಡುತ್ತೆ. ವಿಂಟರ್ ಸೀಸನ್ಗೆ ಆಯ್ಲಿ ಥರ ಬರುತ್ತೆ, ಬಟ್ ಶೈನಿಂಗ್ ಕೊಡುತ್ತೆ ತುಂಬ ಇದು ಸ್ಕ್ರಬ್ಬು. ಆಮೇಲೆ ಬ್ಲ್ಯಾಕ್ ಹಿಟ್ಸ್ ವೈಟ್ ಹಿಟ್ಸ್ ಇದ್ದರೆ ರಿಮೂವ್ ಆಗುತ್ತೆ, ಆಮೇಲೆ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಫ್ರೂಟ್ಸ್ನ ನಾನು ತೊಗೊಂಡಿದ್ದೆ, ಪ್ರೆಷರ್ ಕಮ್ಮಿ ಇರಲಿ. ಆ ನಂತರ 3ನೇ ಸ್ಟೆಪ್, ಇದಕ್ಕೆ ಕಾಫಿ ಪೌಡರ್ ಹಾಕಿದ್ದೀವಿ. ಕಿತ್ಲೆ ಹಣ್ಣು ರಸ ಇದೆಯಲ್ಲ ಅದಕ್ಕೆ
ನೋಡಿ ಇದು ಟ್ಯಾನ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನೆಲ್ಲ ಬ್ರೈಟ್ನಿಂಗ್ ಆಗುತ್ತೆ. ಕೆಲವ್ರಿಗೆ ಹೀಟ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಬೋದು. ಬರೀ ಕಿತ್ಳೆಹಣ್ಣು ರಸ ಬರುತ್ತಲ್ಲ ಅದು ಮಾತ್ರ ಹಚ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಗ್ಲೋ ಕಿತ್ಳೆಹಣ್ಣು ಸಿಪ್ಪೆ ಬರುತ್ತಲ್ಲ ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಂಡು ಫೇಸ್ಗೆ ಡೈಲಿ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ಲೋ ಬರುತ್ತೆ. ಈ ಥರ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ ಮಧ್ಯ ಮಧ್ಯ. ಪೂರ್ತಿ ವಿಡಿಯೋ ನೋಡಿ ಆಯ್ತು. ಇದನ್ನ ಹೈಗೂ ಹಾಕ್ಬೋದು, ಲಿಪ್ಗೂ ಹಾಕ್ಬೋದು. ಚೆನ್ನಾಗಿ ಮಸಾಜ್ ಮಾಡಬೇಕು. ಇದು 10 to 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು. ಏಕೆಂದರೆ ಇದೇ ಗ್ಲೋಯಿಂಗ್ ಕೊಡೋದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಸಾಜ್ ಮಾಡಬೇಕು. ಬ್ಲಡ್ ಸರ್ಕ್ಯೂಟ್ ಆಗಂಗೆ ಮಾಡಬೇಕು, ಬಟ್ ಪ್ರೆಸ್ ಮಾಡಬಾರ್ದು ಜಾಸ್ತಿ, ಅಷ್ಟೇ. ಆನಂತರ ಕ್ಲೀನ್ ಮಾಡ್ಕೋಬೇಕೆಲ್ಲ ಫೇಸೆಲ್ಲ. ಟ್ಯಾಪ್ ಮಾಡಿ ಕ್ಲೀನ್ ಮಾಡಿ. ಸುಮ್ಮನೆ ಹಿಂಗೆ ಬಟ್ಟೆಲಿ ತೊಗೊಂಡು ಹಿಂಗೆ ಒರ್ಸಂಗೆ ಮಾಡಬೇಡಿ. ಟ್ಯಾಪ್ ಮಾಡಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಪ್ರೆಷರ್ ಸ್ವಲ್ಪ ಕಡಿಮೆನೇ ಇರಲಿ, ಏಕೆಂದರೆ ಫೇಸು ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ 4ನೇ ಸ್ಟೆಪ್ಪು ಇದು. ಸ್ಕಿನ್ನೆಲ್ಲ ಟೈಟ್ ಮಾಡುತ್ತೆ ಇದು 4ನೇ ಸ್ಟೆಪ್ಪು. ಇದನ್ನ 10 ಮಿನಿಟ್ಸ್ ಬಿಡಬೇಕು. ಏಕೆಂದರೆ ಫಸ್ಟ್ ಅಪ್ಲೈ ಮಾಡ್ಕೋಬೇಕು. ಬ್ರಷಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಕೈಯಲ್ಲೇ ಅಪ್ಲೈ ಮಾಡಿದ್ರು ಓಕೆ. ಫುಲ್ ಎಲ್ಲರಿಗೂ ಅಪ್ಲೈ ಮಾಡಿ ಹೈಗೆ ಮಾತ್ರ ಬಿಡಬೇಕು. ಹೈಗೆ ಏನಕ್ಕೆ ಅಂದರೆ ಅದು ಸೆನ್ಸಿಟಿವ್ ಆಗಿರೋದ್ರಿಂದ ಸ್ವಲ್ಪ ಅದು ಮಾತ್ರ ಬೇಡ. ಅದಕ್ಕೆ ಸೌಂತೆಕಾಯಿ ಇಟ್ಕೋಬೋದು, ರೋಸ್ ವಾಟರ್ ಹಾಕ್ಬೋದು, ಏನಾರ ಫ್ರೂಟ್ಸ್ ಇದ್ದರೂ ಓಕೆ. ಆ್ಯಪಲ್ ಏನಾರ ಅದನ್ನ ಕಾಟನಲ್ಲಿ ಡಿಪ್ ಮಾಡಿ ಇಡೀ ಹೈ ಹತ್ರ, ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ. ಹಾಗೆ ಇದನ್ನ ಚೆನ್ನಾಗಿ ಒಂದು 10 ಮಿನಿಟ್ಸ್ ಬಿಟ್ಟ ನಂತರ ಈ ಥರ ಮೆಲ್ಲಗೆ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಫುಲ್ಲು ನಮ್ಮದು ಸೆನ್ಸಿಟಿವ್ ಇರೋದ್ರಿಂದ ಫೇಸ್ ಎಲ್ಲ ಈ ಥರ ಗ್ಲೋಯಿಂಗ್ ಬರುತ್ತೆ. ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಈ ಥರ ಮಾಡ್ಕೋಬೋದು. ಮನೇಲಿರೋ ಫ್ರೂಟ್ಸ್ನ ಬಳಸಿ ಈ ರೀತಿ ಮಾಡಿದ್ರೆ ಮುಖ ಫುಲ್ ಗ್ಲೋ ಆಗಿ ಬರುತ್ತೆ. ಮನೇಲಿರೋ ಹಣ್ಣುಗಳನ್ನ ಬಳಸಿ ಹೇಗೆ ಫೇಶಿಯಲ್ ಮಾಡ್ಕೋಬೋದು ಅಂತ ತಿಳ್ಕೊಂಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಒತ್ತಿ, ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.